ದೇವರಾಜೇಗೌಡ ಒಬ್ಬ ಕಾನೂನು ತಜ್ಞ ಮತ್ತು ವಕೀಲ. ಪ್ರಮುಖವಾಗಿ ಅವರು ಏನು ಹೇಳಿಕೆಯನ್ನ ಮಾಡಿದ್ದಾರೆ, ಅವರು ದಾಖಲೆಗಳ ಸಮೇತ ಇಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಾತಾಡಿರೋದು, ಶಿವರಾಮೇಗೌಡ ಮಾತಾಡಿರೋದು, ಆಫರ್ ಕೊಟ್ಟಿರೋದು ಹೇಳಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರೊಳಗೆ ನೇರವಾಗಿ ಭಾಗಿಯಾಗಿದ್ದಾರೆ. ಪ್ರತಿದಿನ SITಗೆ ಯಾರನ್ನು ಬಂಧಿಸಬೇಕು, ಯಾರನ್ನು ಬಿಡುಗಡೆ ಮಾಡಬೇಕು, ಈ ಎಲ್ಲ ಮೀಟಿಂಗ್ಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ನೇರವಾಗಿ ಆಪಾದನೆಯನ್ನು ಮಾಡಿದ್ದಾರೆ. ನನಗನ್ಸ್ತತೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ನಾವು ಈಗ ವಿದೇಶಕ್ಕೆ ಹೋಗಿರುವಂಥ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಅವರು ಹೋಗುವಂಥದ್ದಕ್ಕೂ ಕೂಡ ಕಾಂಗ್ರೆಸ್ ಕೈವಾಡ ಇದೆ, ಅದರಲ್ಲಿ ಕಾಂಗ್ರೆಸ್ಸಿನ ಕುತಂತ್ರ ಇದೆ. ಯಾಕಂದ್ರೆ ಅವ್ರನ್ನ ವಿದೇಶಕ್ಕೆ ಹೋಗಕ್ಕೆ ಬಿಟ್ಟು ಮೋದಿಯವರ ಮೇಲೆ ಆಪಾದನೆ ಮಾಡಕ್ಕೆ, ಇಲ್ಲೇ ಅರೆಸ್ಟ್ ಮಾಡಿದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಬರಲ್ಲ, ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಕ್ಕೆ ಬರಲ್ಲ. ಅದಕ್ಕೆ ಐಡಿಯಾ ಮಾಡಿ ಇದೆಲ್ಲ ಈ ತ್ರಿಬಲ್ ಎಸ್ಗಳಿದಾರಲ್ಲ, ತ್ರಿಬಲ್ ಎಸ್ ಸುಜಿತ್ ವಾಲಾ, ಸುಜೇವಾಲಾ, ಸಿದ್ದರಾಮಯ್ಯ, ಶಿವಕುಮಾರ್, ಈ ತ್ರಿಬಲ್ ಎಸ್, ಈ SIT ಇದು ತ್ರಿಬಲ್ ಎಸ್ IT ಇದು ತ್ರಿಬಲ್ ಎಸ್ IT ಪ್ಲಾನ್ ಮಾಡಿದ್ದಾರೆ. ನನಗನ್ಸ್ತತೆ ಇದು ಸ್ಕ್ರಿಪ್ಟ್ ರೈಟ್ರೇ ಯಾರು ಸುರ್ಜೇವಾಲಾ, ಅವ ಹೆಸರೇ ಬರಲ್ಲ, ಅವನು ಸುರ್ಜೇವಾಲಾ ಸ್ಕ್ರಿಪ್ಟ್ ರೈಟ್ರು. ಕತೆ ಅಂತಾರಲ್ಲ, ಕತೆ ಇದು ಚಿತ್ರಕಥೆ, ಈ ಚಿತ್ರಕಥೆ ಬರೆದವರೇ ಅವರು. ಇದರ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವ್ರದ್ದು, ಪ್ರೊಡ್ಯೂಸರು ಡಿ.ಕೆ. ಶಿವಕುಮಾರ್. ಡೈಲಿ ಏನೇನು ಇದಕ್ಕೆ ಆಗ್ಬೇಕು, ಯಾವ ರೀತಿ ರೇವಣ್ಣ ಅವ್ರನ್ನ ಸಿಕ್ಕಿಸ್ಬೇಕು, ಯಾವ ರೀತಿ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಯಾವ ರೀತಿ ಸಿಂಗಾಪುರ ನ್ಯೂಸ್ ಅಲ್ಲಿ ಬರಬೇಕು, ಆಮೇಲೆ ಯಾವ ರೀತಿ ದುಬೈ ಅಲ್ಲ ಇನ್ನು ಯಾವುದದು ಅಲ್ ಜಜೀರಾ ಅದರಲ್ಲಿ ಬರಬೇಕು. ಇದೆಲ್ಲ ಪ್ಲಾನ್ ಮಾಡಿರೋದೇ ಇವರು ಕಾಂಗ್ರೆಸ್ ಅವರು, ಈ ಸುರ್ಜೇವಾಲಾ ಅಂಡ್ ಕಂಪನಿ. ಇಲ್ಲಾಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ದೇಶದ ಮಾನ ಮರ್ಯಾದೆಯನ್ನ, ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ ಅಂತೇಳಿ ಒಂದು ರೀತಿ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿರುವಂಥದ್ದು ಸಿದ್ದರಾಮಯ್ಯನವರು. ಇದನ್ನ ಪ್ಲಾನ್ ಮಾಡಿದ್ದಾರೆ, ಕಾಂಗ್ರೆಸ್ ಪ್ಲಾನ್ ಮಾಡಿದ್ದಾರೆ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ವೀರೇಂದ್ರ ಪಾಟೀಲ್ಗೂ CM ಸ್ಥಾನದಿಂದ ಇಳಿಸಿ ಲಿಂಗಾಯತರಿಗೆಲ್ಲ ಅವಮಾನ ಮಾಡಿದ್ರು ಕಾಂಗ್ರೆಸ್ ಅವರು. ಅದೇ ರೀತಿ ಸೋನಿಯಾ ಗಾಂಧಿ ಅವರು ಕೇಂದ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರನ್ನ ವಿನಾಕಾರಣ ಯಾವುದೋ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ, ಏನೋ CBI ತನಿಖೆ ಆಗಲಿ, ಏನೋ CBI ತನಿಖೆ ಆಯಿತು, SIT ತನಿಖೆ ಆಯಿತು, ಅದ್ರ ಮೇಲೆಲ್ಲ ಪ್ರೈವೇಟ್ ಒಂದು ಕಂಪ್ಲೇಂಟ್ ಮೇಲೆ ಯಡಿಯೂರಪ್ಪನವರಂತ ಒಬ್ಬ ನಾಯಕರನ್ನ, ಲಿಂಗಾಯತ ನಾಯಕರನ್ನ ಜೈಲಿಗೆ ಹಾಕಿಸ್ತೀರಿ. ಈಗ ದೇವೇಗೌಡರ ಕುಟುಂಬ, ಕುಮಾರಸ್ವಾಮಿ ಅವರ ಕುಟುಂಬನ ಅಂದ್ರೆ ಒಕ್ಕಲಿಗರು ಅವ್ರು ಟಾರ್ಗೆಟ್ ಆಗಿ ಲಿಂಗಾಯತರಾಯಿತು, ಈಗ ಒಕ್ಕಲಿಗರು ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರ ಒಕ್ಕಲಿಗರಿಗೆ ಅವಮಾನ ಮಾಡಬೇಕು ಅಂತೇಳಿ ಈಗ 1 ಲಕ್ಷ ಪೆನ್ ಡ್ರೈವ್ನ ಎಲ್ಲಿ ತಯಾರು ಮಾಡಕ್ಕೆ ಸಾಧ್ಯ? ಯಾವುದಾದ್ರೂ ಫ್ಯಾಕ್ಟರಿ ಬೇಕಲ್ಲ ಅದಕ್ಕೆ. 1 ಲಕ್ಷ ಪೆನ್ ಡ್ರೈವ್ಗಳು, 1 ಲಕ್ಷ ಪೆನ್ ಡ್ರೈವ್ ಟ್ರೈ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಹಣ. ಇವೆಲ್ಲ ಎಲ್ಲಿಂದ ಬಂತು? ಯಾರ ಪ್ರಯೋಜನಕ್ಕೆ? ಅದಕ್ಕೆ ಹೇಳಿದ್ದು ಪ್ರೊಡ್ಯೂಸರ್ ಹೇಳಿದ್ದು ನಾನು, ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಇಷ್ಟೆಲ್ಲ ಬಂದಿದೆ. ಇನ್ನೂ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ನಮ್ಮ SIT ಇದೆಯಲ್ಲ, ಅದೊಂಥರ ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ. ಸಿದ್ದರಾಮಯ್ಯ ಎಲ್ಲಿ ಹೇಳ್ತಾರೆ ಡವಾರ್ ಅಂತ ಗುದ್ಬಿಡ್ತಾರಲ್ಲಿ.
ಮುದ್ರೆ ಹೊತ್ಬಿಡ್ತಾರೆ. ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ರಬ್ಬರ್ ಸ್ಟ್ಯಾಂಪ್ ಅದು SIT ಅವರು ಒಂದು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಇವತ್ತು. ಯಾರಾದರೂ ಈ ಒಂದು ಪೆನ್ ಡ್ರೈವ್ನ ಕೊಟ್ಟಿದ್ರು, ಯಾರಿಗಾದ್ರೂ ಕೊಟ್ರೆ ಅಥವಾ ಪೆನ್ ಡ್ರೈವ್ನ ಶೇಖರಣಾ ಮಾಡಿ ಇಟ್ಕೊಂಡಿದ್ರೆ ಅವ್ರನ್ನ ಜೈಲಿಗೆ ಕಳಿಸ್ತೀರಿ ಅಂತ ಸ್ಟೇಟ್ಮೆಂಟ್ ಇವತ್ತು. SIT ಸ್ಟೇಟ್ಮೆಂಟ್, ಮುಖ್ಯಸ್ಥರ ಸ್ಟೇಟ್ಮೆಂಟ್. ಇಟ್ಕೊಂಡವ್ರನ್ನ ಹಂಚಿದವ್ರನ್ನಿಬ್ಬರನ್ನು ಜೈಲ್ಗೆ ಇಡ್ತೀರಿ ಅಂತ. ಯಾಕಪ್ಪ ಇಷ್ಟು ದಿನ ಏನ್ ಮಾಡ್ತಾ ಇದ್ದಪ್ಪ ಹಂಚಿದವರು? 1 ಲಕ್ಷ ಹಂಚಿದಾರಲ್ಲ, ಎಷ್ಟು ಜನ ಜೈಲ್ ಕಳಿಸಿದಿರ? ಬೇಡ, ಡ್ರೈವರು ಕಾರ್ತಿಕ್ ಆ ಡ್ರೈವರು ಅದರಲ್ಲೇ ಹೇಳೋರಲ್ಲ ಅವರು, ಯಾರು ಗೌಡ ಬಿಡುಗಡೆ ಮಾಡಿರೋದು, ಯಾರು ದೇವರಾಜೇಗೌಡ, ನಾವೇ ಕಳಿಸಿದಿರಿ ಅಂತ ಹೇಳ್ತಾರಲ್ಲ. ಅಂದ್ರೆ ಪ್ರಾಯೋಜಿತ ಯಾರು ಅರ್ಥ ಆಯ್ತಲ್ಲ, ಸ್ಕ್ರೀನ್ ಪ್ಲೇ ಯಾರ್ದು, ಡೈರೆಕ್ಷನ್ ಯಾರ್ದು, ಪ್ರೊಡ್ಯೂಸರ್ ಯಾರ್ದು ಎಲ್ಲ. ಈಗ ಅವನು ದುಬೈಗೆ ಹೋಗೋನೋ ಫಾರಿನ್ಗೆ ಹೋಗೋನ, ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಹೋಗಕ್ಕೆ, ಫ್ಲೈಟ್ ಚಾರ್ಜು, ಅಲ್ಲಿ ಹೋಟ್ಲಲ್ಲಿ ಉಳ್ಕೊಳಕ್ಕೆ, ಅವ್ನು ನೋಡ್ಕೊಳಕ್ಕೆ ಎಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ದಾಟ್ತದೆ ಬಿಡು. ಅವನ್ನ ಇನ್ನೂ ಬಂದೇ ಇಲ್ಲಲ್ಲ ಅವನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.